Se la pasan diciendo que soy mala, porque no me aguanto la más de nada. Dime si vienes a mi cama, a mi cama. ಎಷ್ಟು ಚೆನ್ನಾಗಿ ತಿಂತಾ ಇದೆ. ಅದಕ್ಕೆ ಬಿದ್ದೋಗ್ತೀನಿ ಅಂತ ಭಯ ಕೂಡ ಆಗ್ತಾ ಇದೆ. ಹೇಗೆ ಹಿಡ್ಕೊಂಡಿದೆ ನೋಡಿ ಗೋಡೆನ. ಮತ್ತು ಕಿತ್ತಾಡೋಷ್ಟು ಕೂಡ ಸ್ಟಾರ್ಟ್ ಆಗೋಗ್ಬಿಡ್ತು ಇವುಗಳದ್ದು. ಪಾಪ ಈ ಕೋತಿಗೆ ಕೈ ಏನೋ ಏಟಾಗ್ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಕೂತ್ಕೊಂಡು ತಿಂತಾ ಇದೆ. ಅದಕ್ಕೆ ಭಯ ಕೂಡ ಇದೆ ತುಂಬ. ದೊಡ್ಡ ಕೋತಿ ಏನಾದರೂ ಬಂದರೆ ಇದನ್ನು ಎದುರಿಸ್ಬಿಟ್ಟು ಓಡಿಸ್ಬಿಟ್ಟು ಅದೇ ತಿನ್ಕೊಂಬಿಡುತ್ತೆ ಎಲ್ಲನೂ. ಅದಕ್ಕೆ ಇದಕ್ಕೆ ತುಂಬ ಭಯ ಆಗ್ತಾಯಿದೆ. ಮತ್ತು ಯಾರು ಬರ್ತಾರೆ ಅನ್ನೋ ಭಯನೂ ಇದೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಕೊಟ್ಟಿದ್ದೆಲ್ಲ ಬೇಗ ಬೇಗ ತಿಂದು ದವಡೆಯಲ್ಲಿ ಇಟ್ಕೋತಾ ಇದೆ ಇದು. ಬೇರೆ ಕೋತಿ ಸೌಂಡ್ ಮಾಡ್ತು, ಅದಕ್ಕೆ ಇದೆ ಹೋಗ್ತಾ ಇದೆ ಹೊರಗಡೆಗೆ. ಅದು ಉಳಿದಿತ್ತಲ್ಲ ತಿನ್ಬಿಟ್ಟು ಅದನ್ನು ಮತ್ತೆ ಇದು ಕೂಡ ತಿನ್ಕೋತು ಎಲ್ಲನೂ. ಪ್ರಾಣಿಗಳಿಗೆಲ್ಲ ಮೊದಲು ಕಾಡಲ್ಲೇ ಎಲ್ಲ ಅವಕ್ಕೆ ಬೇಕಾದಂಥ ಆಹಾರ ಸಿಗ್ತಾ ಇತ್ತು. ಹಾಗಾಗಿ ಅವು ಅಲ್ಲೇ ಇದ್ಬಿಡ್ತಾ ಇದ್ವು. ಇವಾಗ ಅಲ್ಲೇನೂ ಸಿಗ್ತಾ ಇಲ್ಲ. ಹಾಗಾಗಿ ಮನುಷ್ಯರಿರೋಂಥ ಕಡೆಗಳಿಗೆ ಇವೇ ಬರ್ತಾ ಇದೆ ಆಹಾರ ಹುಡ್ಕೊಂಡು. ನೋಡಿ ಇವಾಗ ಇದು ಸೌತೆಕಾಯಿನ ಎಷ್ಟು ಚೆನ್ನಾಗಿ ಇಸ್ಕೋತಾ ಇದೆ ನೋಡಿ. ಕೋತಿಗಳು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸೌತೆಕಾಯಿ ಮಾತ್ರ ತಿಂತಾ ಇದೆ. ಸಿಪ್ಪೆನ ಸ್ವಲ್ಪನೂ ತಿಂತಾ ಇಲ್ಲ. ಬೆಂಡಾಗಿರೋದು ಏನಾದರೂ ಕೊಟ್ಟರೆ ಸ್ವಲ್ಪನೂ ತಿನ್ನಲ್ಲ, ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಕೋತಿಗಳಿಗೆ ತಿನ್ನೋದಕ್ಕೆ ಏನಾದ್ರು ಸಿಗದೇ ಇದ್ದಾಗ ಮತ್ತು ನಾವೇನಾದ್ರು ಅದಕ್ಕೆ ಹರ್ಟ್ ಮಾಡಿದಾಗ ಮಾತ್ರ ಅವು ನಮಗೆ ಹರ್ಟ್ ಮಾಡುತ್ತೆ. ಇಲ್ಲಾಂದರೆ ನೋಡಿ ಹೀಗೆ ಏನಾದರೂ ಕೊಟ್ಟರೆ ತಿನ್ಕೊಂಡು ಹೊಟ್ಟೋಗ್ಬಿಡ್ತವೆ ಎಲ್ಲ. ದಯವಿಟ್ಟು ಎಲ್ಲರೂ ನಿಮ್ಮ ಕೈಲಿ ಆಗೋಷ್ಟು ಪ್ರಾಣಿಗಳನ್ನ ರಕ್ಷಿಸಿ.